ಹೊನ್ನ ಕಣ್ಣಾಗಿ ನಿನ್ನ ಜೀವನಕ್ಕಾಗೆಲ್ಲ ಬದಲ್ಯಾರ ಮನೆಗೆಲ್ಲ ಹೊಲದಾಗಿರತ್ತು ಹೊರ ಪತ್ರ ಇಲ್ಲಿ ನೇರವಾಗಿ ಉತ್ತರನೇ ಕೊಟ್ಟು ಬಿಟ್ಟಾರ. ಹೌದ್ರಿಪ್ಪ. ರೇಣುಕಾ ತನ್ನ ಪ್ರಾಣ ಉಳಿಸಿಕೊಳ್ಳಲು ತನ್ನ ಜನ್ಮಸ್ಥಳವಾದ ಚಂದ್ರಗುತ್ತಿಯ ಕಡೆಗೆ ರಭಸದಿಂದ ಓಡಲಾರಂಭಿಸಿದಳು. ಪರಶುರಾಮ ಅವಳನ್ನು ಬೆನ್ನಟ್ಟಿದನು. ಅಡವಿಯಲ್ಲಿ ಓಡುವಾಗ ಮುಳ್ಳು ಕಂಟಿಗಳಿಗೆ ಸಿಕ್ಕು ಅವಳ ವಸ್ತ್ರಗಳು ಸಂಪೂರ್ಣ ಹರಿದು ರೇಣುಕೆಯು ಬೆತ್ತಲೆಯಾದಳು. ಮರ್ಯಾದೆಯನ್ನು ಕಾಪಾಡಲು ರೇಣುಕೆ ತನ್ನ ದೇಹವನ್ನು ಬೇವಿನ ಎಲೆಗಳಿಂದ ಮುಚ್ಚಿಕೊಂಡಳು. ಇದಕ್ಕೆ ಉತ್ತರ ಕುಲ್ಲ. ಹೌದ್ರಿಪ್ಪ. ಇದನ್ನ ಲೇಖಬದ್ಧವಾಗಿ ಆ ರೇಣುಕಾ ಯಲ್ಲಮ್ಮ ದೇವಿ ಚರಿತ್ರೆ ಅಂತ ಸಣ್ಣ ಬುಕ್ ಬರ್ತದೆ. ಆ ಬುಕ್ಕಿನೊಳಗ ತಂಗಿ ನಿನ್ನ ಉತ್ತರ ಕುಲ್ಲ ಅದ. ಕುಲ್ಲಾದ್ರಿಪ್ಪ. ಹೌದಿಲ್ಲ? ಮತ್ತೆ ಇನ್ನೂ ಒಂದು ಬುಕ್ನಾಗ ಕೊಟ್ಟಾರ. ಏನಂತೀವ? ಕರ್ಮಾದಿಗಳ ಫಲವಾಗಿ ಹೌದಾ ನಾವು ನೀವೆಲ್ಲ ಧರಣಿಗೆ ಹುಟ್ಟಿ ಬಂದಿವಿ ಬಂಧುಗಳೇ. ಅಕ್ಕ ನೀವ್ ಏನ್ ಹೇಳಕತ್ತೀರಿ? ನಿಮ್ಮ ತಾಯಿಗಳಿಗೆ ಬೇಯ್ ಬೇಡತ್ತ ನೀವ್ ಹೇಳಕತ್ತೀರಿ. ಹೌದು. ಆದ್ರೆ ನಿಮ್ಮ ತಾಯಿಗಳಲ್ಲಿ ಕೊಟ್ಟ ಗುಣಗಳದ ಮೂರು. ಹೆಂಗ ಕೇಳ್ಲ? ಹೆಂಗ? ನಿಮ್ ತಾಯಿಗಳು ಏನ್ ಮಾಡ್ತಾರು? ಮಕ್ಕಳಾದ್ರ ಹೆಗಲ ಮೇಲೆ ಹೊತ್ತುಕೊತಾರು. ಹೌದು. ನಮ್ ಮಕ್ಕಳರ ದರ 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 ಎಳುತ್ತಾರು. ಹೆಂಗ ದರ ದರ ಹೇಳ್ತಾರೋ? ಯಾವ ಎಳಿತೀರಿ ನೀವು? ಹೌದ ನನ್ನ ಒಬ್ರು ಕಳಿಬೇಡ್ರಿ ನೀವು. ಹೌದ್ ಅನ್ಬೇಡ. ಹ್ಞೂ ಅಣ್ಣಿ ತಂಗಿ ಹೌದ ತಳಕಿ ಏನ್ ಮಾಡ್ತಾರ ಕೇಳಿರು? ಹೆಂಗ? ಮಕ್ಕಳಾದ್ರೆ ಹೆಗಲ ಮೇಲೆ ಹೊತ್ಕೊಳ್ದು. ನಮ್ ಮಕ್ಕಳರ ದರ 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 ಎಳಿದ ಮುದಕ್ಕೆ ಹಿಂಗ ಇದ್ರಿಗೆ ಬಂದ್ ಕಲ್ಲ ಒಕ್ಕ ಕೇಳ್ತಾಳ. ಏನಂತೇಳಿ ಮಾಡು? ಯಾಕ ಮ್ಯಾಗಿಂದ ಯಾರ್ದು? ಮ್ಯಾಗಿಂದ ಯಾರ್ದು? ಮಗು ಮಲ್ಲೊಂದು. ಹೌದು. ಆ ತಳಗಿನ ಕರ್ನನ್ ಹಂಟೆ ಮಾಡ್ಯಾಂದು. ಇಂತ ಕೊಟ್ಟಿದ ಗುಣದ ಒಂದ್ ಮನ್ಯಾಗ ಹುಡ್ಸನು, ಒಂದ್ ಮನ್ಯಾಗ ದೂರ ತುರ್ಕ್ಯಾನ ನೀನು. ಮಾಡು ಬರಬಡಿ ಮನೆ ದೇವ್ರವ. ಹೆಣ್ಣು ಜಗದ ಕಣ್ಣು ಅಂದಾರ. ಹೌದಾ? ಗಂಡಿಗೆ ಜಗದ ಕಣ್ಣು ಅಂದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಬಹಳ ನಿಮಗ ಸ್ವಲ್ಪ ಊಟದಾಗ ಉಪ್ಪಿನಕಾಯಿ ನಗಸು ಪಾತ್ರ ಮಾಡಿದೀವಿ. ಹೌದಾ? ಬಹಳ ಹೆಚ್ಚಿಗೆ ಮಾತನಾಡಲಾರ್ದ್ರೆ ನಮ್ಮ ತಾಯಿ ಹೆಂಗ್ ಕೂತಾಳ ನೋಡ್ರಿ. ನಿಮ್ಮ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಕುತ್ತಮ್ಮಯ್ಯದ ಗತ್ತರಿಗೆ ಭಾಗಮ ಕುತ್ತಂಗ ಆಗದು ಮಾಡು. ಹೌದು. ಹೇಮರೆಡ್ಡಿ ಮಲ್ಲಮ್ಮ ದತ್ತರಿಗೆ ಭಾಗಮ ಹಿಂಗ್ ಚಾಸ್ಮಾ ಹಾಕೊಂಡು ತಾಳಿಕ ಮುದಕ್ಕೆ ದೇವ್ರಗಳಿಗೆ ಕಣ್ಣು ಬಂದು ಈ ಕಡಿ ಕಡಿ. ಹೌದು. ಇಲ್ಲಿ ಅಪ್ಪಗಳು ಹೆಂಗ್ ಕೂತಾರ ನೋಡ. ಶ್ರೀಕೃಷ್ಣ ಪರಮಾತ್ಮನಂಗ್ ಕೂತಾರ. ನಿಮ್ಮ ಅಪ್ಪಗಳು ಪ್ಯಾಂಟ್ ಹಾಕೋತಾರ ದೇವ್ರ ತಂದ್ರ ನಾ ಹೆಂಗಂದ್ರ ನೀ ಹೆಂಗೈತಿ? ಮತ್ ಹಂಗ್ಯಾಂಗ ಒಳಗೊಮ್ಮೆ ತಂಡ ಎತ್ರ ಪ್ಯಾಂಟ್ ಹಾಕಬೇಕ್ರಲ್ಲ. ನೋಡ ಅವ್ರ ಅಪ್ಪಗಳ ಕಡೆ ಪ್ಯಾಂಟ್ ಹಾಕೋರತ್ತ ಇರ್ಲಿ. ಯಾವ ನೀ ಏನ್ ಚಾಸ್ಮಾ ತೆಗಿಬೇಡಿ. ಅವ್ನ ಕಾಣದು ನೋಡ ಅವತ್ ತೆಗೆದ್ಬಿಟ್ಲವ. ಇರ್ಲಿ.